ಅಯ್ಯಯ್ಯಪ್ಪ, ಇಂಥ ಕೋಳಿ ನಾನು ಎಲ್ಲೆಲ್ಲೂ ನೋಡ್ಲಿಲ್ಲಮ್ಮ. ಸೀಮೆಗಿಲ್ಲದ ಕೋಳಿ ಆಗಿವೆ ಇವು. ಅಯ್ಯೋ, ನಾನು ಹಾಕ್ಲಿ ಒಂದ್ ಪಾತ್ರೆ ತಂದಿಕ್ಲಿ ದಡ ಬಡ ಅಂತೇಳಿ ದಡ ಹುಟ್ಟಿಸ್ತಿರ್ತವೆ ಹಂಗೆ. ಒಂದ್ ಹುಳ್ಳಿ ಕಾಳು ಹಾಕ್ಲಿ, ಒಂದ್ ಕಡ್ಲೆ ಕಾಳು ಹಾಕ್ಲಿ, ಒಂದ್ ತೊಗರಿ ಕಾಳು ಹಾಕ್ಲಿ, ಅಕ್ಕಿ ಏನ ದಾಸಿಗೆ ಪಾಸಿ ಅಂತ ಅಕ್ಕಿ ನೆನಕ್ ಹಾಕಿರುನು ರಾಮ ರಾಮ ಇವ್ರದೊಂದು ಹಬ್ಬ ಆಗೋಗೈತಪ್ಪ. ಸೀಮೆಗಿಲ್ಲದ ಕೋಳಿ ಸಾಕ್ಯಾಳಿ ಈ ರತ್ನಾಕ. ಹೆಂಗಾಳು ಆ ಕಡೆ ಈ ಕಡೆ ಮನೆ ತಗಳೆಲ್ಲ ಆಯ್ಕೊಂಡ್ ತಿಂದು ಕೋಳಿ ದಪ್ಪನಾಗ ಆಗ್ತವೆ, ಮಾರ್ಕೊಂಡ್ ದುಡ್ಡು ತಾಂತಾಳೆ. ನಮ್ಮನೆಗೆ ಅಲ್ವೇ, ನಮ್ಮನೆ ಮುಂದೆ ಅಲ್ವೇ ಎಲ್ಲ ಲೆವಡಿ ಆಗೋದು. ಅವು ಅವೇ ಏನನ ಹೊಡಿಯಕ್ ಹೋದ್ರೆ ನಮ್ಮನೆ ಕುಕ್ಕವಂಗ್ ಬರ್ತವೆ. ಅವು ಬರೋದ್ ನೋಡಿ ನಾವೇ ಎದ್ಕೊಂಡು ಒಳಗ್ ಕೊಡೋಗ್ಬೇಕು, ಹಂಗ್ ಓಡ್ ಬರ್ತವೆ. ಅದು ಒಂದ್ ಏನೇನ ಗಲಾಟೆ ಮಾಡಕ್ ಹೋದ್ರೆ ಇರಾ ಬರವೆಲ್ಲ ಕೊಕ್ಕ 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 ಅಂತೇಳಿ ಬರ್ತವೆ. ಸೀಮೆಗಿಲ್ಲದ ಕೋಳಿ ಜಗತ್ನಾಗೆ ಇಲ್ಲ ಅನ್ಕೊಂತೀನಿ ಇಂಥ ಕೋಳಿ. ಯಾಕೆಲ್ಲತಿ ನಮ್ ಕೋಳಿ ಎಲ್ಲ ಬೈಕಂತ ಇದ್ಯಾ? ಅವೇನ್ ಮಾಡೇವಿ? ಓಹೋ, ನೀನ್ ಇರ್ವಾರ ಕಣೆ ಸೀಮೆಗಿದ್ದಾಳು ನೀನು. ಯಾವಾಗ್ಲೂ ನಿಂದೊಂದ್ ಕಾಟನಮ್ಮ. ಕೋಳಿ ಸಾಕಿದ್ಯಾ ಹಂಗೆ ಹಿಂಗೆ ಅಂತೇಳಿ. ಸಾಕಿರವ ಎತ್ತೋಗ್ತವೆ ಹೇಳು. ಓಹೋ, ಸರಿಯದಾಳ್ ಕಣೆ ನೀನ್ ಇರ್ವಾರವೇ. ನೀನ್ ಇರಳಬ್ಳು ಯಾತದು ಕಾಳು ಕಡ್ಡಿ ಹೊರಕ್ ಒಣಗಾಕಲ್ಲ ನೋಡ, ಅದಕ್ಕೆ ನಿಮ್ಗೇನು ಗೊತ್ತಾಗಲ್ಲ. ನಾವು ಈ ಪಾಟಿ ಜನ ಇದೀವಿ, ಕಾಳು ಕಡ್ಡಿ ಹೊರಗೆ ಒಣಗಾಕಿರೆ ಒಂದ್ ಆಳು ನಿಮ್ ಕೋಳಿನ ಕಾಯ್ಕೊಂಡ್ ಕುಕೋಬೇಕಾಗುತ್ತೆ. ಮಾಡ ಬದುಕ್ಬಿಟ್ಟು ಏನ ಸಾಕ್ತಾರೆ ಅಂದ್ರೆ ಆ ಪಟ್ಟಿನಿ 1,500 ಸಾಕಿ ಕುಡಿಸ್ಕೊಂಡ್ರಿ. ಅಕ್ಕಪಕ್ಕ ಮನೆ ತಗೆಲ್ಲ ನಾ ಕೆದ್ರಿಕ್ಕಿ ಈಗ ನೋಡು, ಅವ ಟೀ ಬಾಕ್ಲೆಲ್ಲ ಕೆದ್ರಿ 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 ಇಕ್ಕಿರ್ತಾವ ಹಂಗೇನ ಅವಳ ಆಪ್ಟೆ ಆಯ್ಕೊಂಡ್ ತಿಂಬಾಕಿ. ನಿನ್ ಬಾಕ್ಲೆ ಹೆಂಗ ಅಚ್ಚಕಟ್ಟಾಗಿರುತ್ತೆ, ಹೆಂಗ ಸಿಮೆಂಟ್ ಹಾಕಿಸ್ಕೊಂಡಿದ್ಯಲ್ಲ ಅಚ್ಚಕಟ್ಟಾಗಿರ್ತೈತೆ. ಬೇರೆ ಮನೆ ಹೆಂಗನ ಇರ್ಲಿ ಹೇಳು. ಸೀಮೆಗಿದ್ದಾಳ್ ಕಣೆ ಇವಳೇನ್ ದುಡ್ಡು ಕೊಟ್ಟಿಲ್ಲೇನ ಸಿಮೆಂಟ್ ಹಾಕಿಸ್ಕೊಳಕ್ಕೆ. ನೀನು ಹಾಕಿಸ್ಕೆ ಬೇಡ ಅಂದಾರೆ ಯಾರು? ಓಹೋ, ನಾನು ಕೋಳಿ ಸಾಕಿದ್ದೀನಲ್ವೇ ಕೆದರ್ತವೆ ಅಂತಾನೆ ಹಾಕಿಸ್ಕೊಂಡಿದ್ದೀನಮ್ಮ. ಹುಳಾಪ್ಟಿಗೆ ಆಯ್ಕೊಂಡ್ ತಿಂಬಕ್ ಬರ್ತವೆ ಅಂದ್ರೆ ಇನ್ನೆತ್ತೋಗ್ತವೆ ಹೇಳು ಪ್ರಾಣಿ ಪಕ್ಷಿ ಎಲ್ಲ. ನಿನ್ನ ಹಬ್ರಕ್ಕೆ ಎಲ್ಲ ದೇಶ ಬಿಟ್ಟು ಹೋಗ್ಬೇಕಪ್ಪ, ಹಂಗ್ ಮಾತಾಡ್ತೀಯ. ಯಾಕದ್ನ ಕೈನಲ್ಲತಿ ಈ ಪಾಟಿ ಕಿತ್ತಾಡ್ತಿದ್ರಿ ಎದ್ದೇಳವತ್ಕೇನ. ಅಲ್ಲಿ ನೋಡೆ ಜಯಿ, ಇವಳು ಹೇಳ್ತಾವಳೆ ನಿನ್ ಕೋಳಿ ಎಲ್ಲ ಬಂದ್ ಕೆದ್ರಿ ಇಕ್ತವೆ ಅಂತೇಳಿ. ನಾನು ಹೆಂಗ್ ಕೋಳಿ ಹೆಂಗ್ ಕಟ್ಟಾಕನೇನೆ ನೋಡೆ, ನೀನೇ ಹೇಳೆ ಇವಳಿಗೆ. ಸರಿಯದಳು ಏನ್ ಎದ್ದೇಳವತ್ಗೆ ಕಾಲ್ ಕೆರ್ಕೊಂಡ್ ಜಗಳಕ್ ಬಂದವಳು ನೋಡೆ ಜಯಿ. ಅಯ್ಯೋ ಲತಕಯ್ಯ, ಏನ್ ಅವನ್ನೇನ್ ಕಟ್ಟಾಕ ಆಗ್ತೈತಿ? ಏನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಅಕ್ಕಪಕ್ಕ ಇದ್ಮೇಲೆ ನೀನೇನ್ ಎದ್ದೇಳವತ್ಗೆ ಊರೂಸಿ ಮೇಲೆ ಕಾಣಂಗ್ ಜಗಳ ಮಾಡ್ತಾ ಇದೀಯ ಅಕ್ಕ ಇದ್ಮೇಲೆ. ಪಾಪ ಅದಿರೋದೊಂದು ಇನ್ನೋ ಮಾಡ್ತೈತಿ ಹೇಳು. ನೀನ್ ಇರ್ವಾರ ನೀನು ಬಾತ್ತ. ಯೋ ಜೇಕಯ್ಯ, ಸುಮ್ಮನೆ ನಿಂತ ಸಾಕಿನ. ನಿಮ್ಮನೆ ಆಡ್ದೂರದಾಗೈತೆ, ಆಡ್ದೂರ ಬರೋಲ್ಲ. ಅದಕ್ಕೆ ನೀನ್ ಹೇಳ್ತೀಯ ಈ ರತ್ನಕರ್ ಮನೆ ಮಗ್ಳಾಗ ನಿಮ್ಮ ಮನೆ ಏನೋ ಇದ್ದಿದ್ರೆ ನನ್ಗಿನ ಆತಾತ್ವಾಗ ಆಡ್ತಿದ್ದೆ ನಿನ್ ಗೊತ್ತೇ. ಇನ್ನೋಡು ಒಂದ್ ಏನನ ಪಾತ್ರೆ ತಂದಿಕ್ಕಿಲ್ಲ ದಡ ಬಡ ಅಂತ ಪಾತ್ರೆ ಎಲ್ಲ ಕುಕ್ಕಿ ಅಳಿತವೆ. ಆಮೇಲೆ ಯಾತದನ್ನ ಒಣಗಾಕ್ಲಿ ಬಂದ್ ಕ್ಯಾದ್ರಿ ಇಕ್ತವೆ. ಏನ್ ನಮ್ಮ ಮನೆ ಏನ್ ಮಾಡಿ ಮನೆ ಹೋಗ್ತೀರಾ ಮಾಡಿ ಮ್ಯಾಕ ಹಾಕನ ಅಂಬಾಕಿ. ಮಾಡಿಲ್ಲ ಪಾಡಿಲ್ಲ ಮನೆ ಮುಂದೆ ಕೆದರ್ಕಬೇಕಮ್ಮ. ಈಗ ಬದುಕ್ಬಿಟ್ಟು ಕೋಳಿ ಕಾಯಕ್ಕಾಗಿತ್ತೈತಿ. ಅಯ್ಯೋ ಲತಿ, ಕೋಳಿ ಯಾರನ್ನ ಕಾಯಕ್ಕಾಗ್ತೈತೆ? ಯೋನ ಅನ್ಸರಿಸ್ಕೊಂಡು ಹೋಗ್ಬೇಕು ಕಣೆ ಅಕ್ಕಪಕ್ಕ ಇದ್ಮೇಲೆ. ನೀನ್ ಇರ್ವಾರ ಕಣೆ ನೀನು ಬಾತ್ತ. ಅಯ್ಯೋ ಒಂದಿನಲ್ಲ ಶತಕಯ್ಯ, ಒಂದಿನ ಒಂದ್ ಕಾಲ ಆದ್ರೆ ಬಿಡತ್ತ ಅನ್ಬೋದು. 330 ಕಾಲನೂ ಈ ರತ್ನಕ್ಕ ಕೋಳಿದೆ ಅಬ್ರ ಅಂದ್ರೆ ಇನ್ನೋಡು ಅಟ್ಟಿ ಬಾಕ್ಲ ನೋಡು ಅಟ್ಟಿ ಬಾಕ್ಲಾಗೆಲ್ಲ ಕದ್ರಾಕ್ತಾ ಯೋ ತೆಳೆದೇವಿ. ಯೋ ಸರಿ ಗುಡಿಸ್ತಿ. ಅದಲ್ದಲೆ ನಾ ಇನ್ನೋಡು ಪಾತ್ರೆ ಮೇಲೆ ಬತ್ತವ, ಆ ಪಾತ್ರೆ ಮೇಲೆ ಯೋಲದೇನ, ಆ ಕಾಳು ಕಡ್ಡಿ ಮೇಲೆ ಯೋಲದೇನ ಯಾರು ಹಚ್ ಕಟ್ ಮಾಡ್ತಾರೆ ಹೇಳು. ನೀನು ಇಲ್ಲಿ ಇದ್ದಿದ್ರೆ ಗೊತ್ತಾಗೋದು. ನೀನು ಒಂದಿಟ್ಟು ಜೇಕರ್ ಮನೆ ಮಗಳಾಗಿದ್ಯಾ ದೂರವಾಗಿ, ಅಲ್ಲಿಗಂಟ ಬರಲ್ಲ ಕೋಳಿ. ನಿಮ್ಗೆ ಏನಮ್ಮ ಹೇಳ್ತೀರಾ ಬಾಯಿಗೆ ಹಚ್ ಕಟ್ ಮಾಡೋರಲ್ವೇ ಕಾಣೋದು. ನಿಂದೊಳೆ ಕತೆ ಕಣೆ. ನಾನೇನು ಹೋಗಿ ನಿಮ್ಮ ಮೊಟ್ಟಿ ಬಾಕ್ಲಾಗ ಯೋಲ್ರಿ, ನಿಮ್ಮ ಕಾಳು ಕಡ್ಡಿ ಮೇಲೆ ಯೋಲ್ರಿ, ನಿಮ್ಮ ಪಾತ್ರೆ ಮೇಲೆ ಯೋಲ್ರಿ ಅಂತ ನಾನು ಹೇಳ್ತೀನಿ. ಓಹೋ, ಸರಿಯದಾಳು ಅದೊಂದು ಹೇಳ್ತಾಳೆ ಯಾವಾಗ್ಲೂ. ಅದೋ ಈಗಳೇ ಜಯಿ ಗಾಣ್ಗಿತ್ತಿ ಒಣಗ್ದಂಗೆ ಯಾವಾಗ್ಲೂ ನಮ್ಮ ಕೋಳಿ ನೋಡಿ ಒಣಗ್ತಾನೆ ಇರ್ತಾಳೆ. ಅದಕ್ಕೆ ಏನಪ್ಪ ಮೊನ್ನೆ ಒಂದೊಂದು 5-6 ಕೋಳಿ ಸತ್ತೋದು. ನಾನು ಎಲ್ಲೋ ಇವಳು ಲತಿನೇ ಇಡಿ ಶಾಪ ಹಾಕಿ ಅವಳೆ ಅನ್ಕೊಂಡು ನಾನು ಮನಸ್ನಾಗೆ ಬೈಕೊಂಡೆ ಇವಳನ್ನ. ಅದೇ ನೋಡು ಈಗ ರತ್ನಕಾಯ, ನಾನೇನಿಲ್ಲಿ ಸುಮ್ಕಿರಲ್ಲ. ಓಹೋ, ಬೈಕಂತಿದ್ದಂಗೆ ಕೋಳಿ ಸತ್ತೋಗಂಗಿದ್ದಿದೆ. ಇರೇ ಬರವೆಲ್ಲ ನೋಡ್ನೋಗ್ ಸತ್ತೋಗವು. ನಾನ್ ಬೈಕಂತೀನಿ ಯಾಕ ಸತ್ತೇವೆ ಅಂತದ. ನಾನ್ ಬೈಕೊಂಡಿರೋದಕ್ಕೆ ಸತ್ತೇವೆ ಅಂದ್ರೆ ನಾನೇ ಸುಮ್ಕಿಮ್ಕಿರಲ್ಲ. ಅಯ್ಯೋ ಹೋಗ್ಲಿ ಬಿಡ್ರತ್ತ. ಏನು ಎದ್ದೇಳೋವತ್ಗೆ ಎಲ್ಲಾರು ನೋಡಂಗ್ ಬಾಯಿ ಮಾಡ್ಕೊಂಡು ಜಗಳಾಡ್ತಿರಮ್ಮ ನೀವಿರ್ವಾರ ಆ ಕೋಳಿ ವಿಷಯಕ್ಕೆ. ಏನು ಬೇರೆ ವಿಷಯಕ್ಕಲ್ಲ ಏನಲ್ಲ, ಆ ಕೋಳಿ ವಿಷಯಕ್ಕೆ ಎದ್ದು ಬಿದ್ದು ಜಗಳಾಡಂಗೆ ಮಾಡ್ಕೊಂತೀರ. ಅಕ್ಕಪಕ್ಕ ಇದ್ಮೇಲೆ ಒಂದಿಟ್ಟು ಅನುಸರಿಸ್ಕೊಂಡು ಹೋಗ್ಬೇಕು ಇಬ್ರು. ರತ್ನಕಾಯ, ನೀನು ಸುಮ್ಮನೆ ಎಲ್ಲನ ಕೋಳಿನ ಒಂದಿಟ ಇತ್ತು ಬರ್ದಂಗೆ ನೋಡ್ಕೊಂಬಂಗೆ ಮಾಡ್ಕತ್ತ ಇನ್ನೇನ್ ಮಾಡ್ತೀಯತ್ತ. ಪಾಪ ಅವಳು ತಾನೇ ಹಚ್ಕಟ್ ಮಾಡ್ತಾಳೆ ಅವಳು. ಹಂಗೆ ಶತಕಯ್ಯ, ಈ ಎಮ್ನಿಂದವ ನಾನು ಎದ್ದು ಬಿದ್ದನು ಈ ಎಮ್ಮ ಕೋಳಿ ಕಸನ ಬಾಸ್ ಎಸಿಬೇಕು. ಈ ಎಮ್ಗೇನ್ ಕಾಣ್ಬೇಕೆ? ಈ ಎಮ್ಮ ಮನೆ ಮುಂದೆ ಹಚ್ಕಟ್ಟಾಗೈತಿ. ಕೋಳಿ ಆಯ್ಕೊಂಡ್ ತಿಂಬಕ್ಕೆ ಯಾತ್ರೋದು ಸಿಗಲ್ಲ. ಅದಕ್ಕೆ ಬಂದ್ ನಮ್ಮಂತಾಗೆಲ್ಲ ಕ್ಯಾದ್ರಿಕ್ತವೆ. ಏನ್ಕ ಬರ್ದಂಗ್ ಮಾಡಿಕ್ತವ ಅಟ್ಟಿ ಬಾಕ್ಲ ಬಾತ್ತ. ಯೋಟ್ ಬಗ್ಡ ಹಾಕ್ತಿಯ. ನನ್ಗೂ ಆಲೆ ಸಾಕದಾಗ ಆಟ ಆಗೈತಿ. ಎಲ್ಲನ ನಾನೇ ಹಿಡಿದು ಎಲ್ಲ ಸಾಯ ಒಯ್ದು ಬಿಡನೆ ಅನ್ನಿಸ್ಬಿಟ್ಟೈತಿ. ಪಾಪ ಬಂಡವಾಳ ಹಾಕಿದ್ಲು ಹಿಡ್ಕೊಂಡ್ ಸಾಯವೈದ್ರು ಸುಮ್ಮನೆ ಬಿಡ್ತಾರೆ. ನಾನೇನಿಲ್ಲ ಹಿಡ್ಕೊಂಡ್ 4 ತೊದಕ್ ಬಿಡ್ತೀನಿ. ಅದಕ್ಕೇನು ಈಟು ಒಟ್ಟು ಬಂಡವಾಳ ಹಾಕಿಲ್ಲ. ಅಮ್ಮಣ್ಣಿ ಏನು ಕಮ್ಮಿ ಬಂಡವಾಳದವಲ್ಲ ಒಂದು ಕೋಳಿ. ಒಂದೊಂದು ಕೋಳಿಗೆ ಹೆಚ್ಚು ಕಮ್ಮಿ 500-600 ರೂಪಾಯಿ ದುಡ್ಡು ಸಿಗ್ತೈತೆ. ಅಂತದ
ಹೆಚ್ಚು ಕಮ್ಮಿ ಒಂದು 60,000-70,000 ಕೋಳಿ ಅವು. ಹೆಚ್ಚು ಕಮ್ಮಿ ಒಂದು 700-800 ಕೋಳಿ ಇದಾವೆ. ನಿನಗೆ ಶೆಲ್ಲಾಟ ಆಗ್ತೈತಿ ಏನು ಮಾಡಿಯ. ಆ ಪಾಟಿ ರೇಟಿನ ಮಾಲು ಅಂತ ಬಡ್ಕೊಂತಿಯಲ್ಲ ಎಲ್ಲಾನು ಅಚ್ಚುಕಟ್ಟಾಗಿ ಇಕ್ಕಬೇಕು. ಯಾರನ ಒಯ್ದಾಕಿ ಚಿಂದರೋ ಅಂಬದ್ ಭಯ ಬೇಡ್ವೆ. ಬಿಟ್ಟು ಅವ್ರ ಇವ್ರ ಬಂದಾಗ ಮೇಯ್ಲಿ ಅಂತೇಳಿ ಸುಮ್ಮ ಕೂರ್ಸ್ಕೊಂತಿಯಲ್ಲ ನೀನು. ಒಂದು ತೊಟ್ಟಿ ಹಂಗೆ ಮಾಡ್ಕೊಂಡು ಅದ್ರೊಳಗೆ ಬಿಟ್ಕೊಂಡ್ರೆ ಆಗ್ತೈತಿ. ಬಿಟ್ಕೊಂಡು ಕಾಳು ಕಡ್ಡಿ ತೊಗೊಂಡು ಹಾಕಿರಾಗ್ತೈತಿ. ನೀನು ಬೆಳಕಾತಿ ಮುಗಿತೈತೆ ಅಂತೇಳಿ ಅವ್ರ ಇವ್ರ ಬಂದಾಗ ಮೇಯ್ದು ಬಂದ್ರೆ ಹೆಂಗ ದುಂಡ್ದಾಗ್ತವೆ ಅಂತ ಸುಮ್ಕಾಕ್ಬಿಡ್ತೀಯ. ನೋಡು ಲಾತಿ ಬೆಳಕಾತಿ ಹಂಗೆ ಹಿಂಗೆ ಅಂದ್ಬಿಟ್ರಿ ಯೋನಿಲ್ ಸೋರಿ ಹೋಗಲ್ ನೋಡು. ಒಂದಿಟ್ಟು ಹಲ್ಲಿಡ್ದು ಮಾತಾಡೋದ್ ಕಲಿ. ದೊಡ್ಡರ್ ಶಿಖರಮ್ಮದ ಮರ್ಯಾದೆ ಕೊಡೋದ ಕಲ್ತ್ಕ. ಹೆಂಗ್ಸು ಯೋನ ಬಾಯದಂಗೆ ಮಾತಾಡ್ತೀಯ. ಒಂದಿಟ್ಟು ಅಡಕ್ನಾಗ ಮಾತಾಡೋದ್ ಕಲಿಯವ. ಏ ಲಾತಿ ರತಕಾಯ ಸುಮ್ಕಿರ್ ರತ ನೀವಿರ್ವಾರ ನೀವು. ಎಲ್ಲ ಗಂಡಸ್ರು ಮಕ್ಕಳು ಎಲ್ಲನ ಇತ್ಲೇ ನೋಡ್ತಾವ್ರಿ. ಇವೇನು ಎದ್ದು ಒಂದಿನ ಹೊಡ್ದಾಡ್ದಂಗೆ ಹೊಡ್ದಾಡ್ತವೆ ಅನ್ಕಮಲ್ವೇ. ನೀವಿರ್ವಾರ ನೀವು ಎದ್ದಾಸ್ಕೆ ಎದ್ದು ಇಬ್ರು ಯಾರ ಮಕ ನೋಡಿದ್ರಿ. ಎದ್ದು ಕೋಳಿಗೋಸ್ಕರ ಇಬ್ರು ಒಂದಿನ ಹೊಡ್ದಾಡ್ದಂಗೆ ಹೊಡ್ದಾಡ್ತಿದ್ದೀರಮ್ಮ. ಸುಮ್ನಿರ್ಲಾರ್ದ ನಡೀರಿ ಮಂತಕ್ಕೆ. ಏನು ಚಿಮೇಗಿಲ್ದಾರ ಆಡ್ದಂಗೆ ಆಡ್ತೀರಿ ಇಬ್ರುವೆ. ಮತ್ತೆ ನೋಡೆ ಸರ್ತಿ ಆ ಪಾಟಿ ದುಡ್ಡು ಕೊಟ್ಟು ಕೋಳಿ ತಂದು ಸಾಕೊಂಡಿದ್ದೀನಿ. ಇವಳಿಗೆ ನೋಯ್ಬೇಕೆ. ಏನೋ ಬಂಡವಾಳ ಹಾಕಿರಳಾಗಿದ್ದಿದ್ರೆ ಗೊತ್ತಾಗೋದು. ಹೆಂಗೆ ಹೇಳ್ತಾಳೆ ನೋಡು, ಸಾಯ್ವೈತೀನಿ ಹಂಗೆ ಹಿಂಗೆ ಅಂತಾನೆ. ಮತ್ತೆ ಇವಳು ಹೇಳೋ ಸರಿನಾ? ರತ್ನಕಯ್ಯ ಸುಮ್ನೆ ನೀನು ಅವಳು ಜಗಳಾಡೋದ್ ಬೇಡ. ಸುಮ್ನೆ ತೊಟ್ಕೊಂಡು ಕೊಟ್ಕೊಂಡು ಅದ್ರೊಳಗೆ ಬಿಟ್ಕೊಂಡು ಕಾಳು ಕಡ್ಡಿ ತೊಂದು ಹಾಕಿ ಸುಮ್ಕಿ. ಯಾಕೆ ಹಿಂಗೆ 2 ದಿನ ಕೊಂದ್ಬಿಟ್ಟು ಒಂದಿನ ಕೊಡ್ದಾಡ್ದಂಗೆ ಕೊಡ್ದಾಡ್ತೀರ ಹಂಗೆ. ಈಗ ಅವಳಿಗೂ ಸರಿ ಆಗುತ್ತೆ, ನಿಂಗೂ ಸರಿ ಆಗ್ತೈತಿ. ನೀನು ಅಯ್ಯೋ ಎತ್ತೋದ್ವ ಏನೋ ಎಲ್ಲ ಹೊಡ್ಕೊಂಬಂದು ಕೂಡ್ಬೇಕು. ಇದು ಕತ್ಲಾದಾಗ ಎಲ್ಲ ಹುಡಿಕೇಬೇಕು ತಡಿಕೇಬೇಕು ಮತ್ತೆ ಒಪ್ತೈತಿ. ಒಂದು ತಡಿಕೆ ಹಂಗೆ ಕಟ್ಬಿಟ್ಟು ಒಂದಿಟ್ಟು ಎತ್ತರಕ್ಕೆ ಆರ್ದಂಗೆ ಕಾಳು ಕಡ್ಡಿ ತೊಂದು ಹಾಕಿ ಇನ್ನೇನು ಮಾಡ್ತೀಯ ನೀನಿರ್ವಾರ ನೀನು. ಹಂಗ್ ಮಾಡ್ಕೊಂಡ್ರೆ ನಿನ್ಗೂ ಅನುಕೂಲ ನನಗೂ ಅನುಕೂಲ. ಅಂತದ್ ಬಿಟ್ಟು ಅವ್ರವ್ರ ಮಂತ ಮೇಯ್ಕೊಂಡಿರ್ಲಿ ಅಂತ ಸುಮ್ಕಾದ್ರೆ ಹಿಂಗೆ. ಇವತ್ತು ನಾನು ಜಗಳಾಡಿದ್ದೀನಿ, ಇನ್ನೊಂದಿನ ಇನ್ನೊಬ್ರು ಜಗಳಾಡ್ತಾರೆ. ಅಜಯ್ ಹೇಳ್ದಂಗೆ ಕೇಳಿದ್ರೆ ಯಾರು ನಿನ್ ಕೂಟ ಜಗಳನೂ ಆಡಲ್ಲ. ನಿನ್ ಕೋಳಿ ನೀನು ಅಚ್ಚುಕಟ್ಟಾಗಿ ಮೇಯ್ಸ್ಕೊಂಬ್ಲೂಬೋದಮ್ಮ. ಏ ಪಾಪ ಪಾಪ ನಿನ್ಗೋಸ್ಕರ ಎದ್ರಕಂಡು ನಾನು ತೊಟ್ಕೆ ಕಟ್ಕೊಂಡು ಕೋಳಿ ಬಿಟ್ಕೊಂತೀನಿ. ಅವೆಲ್ಲನ ನಡೀತವೆ ಅನ್ಕೋಬೇಡ. ಏನು ನಿನ್ಗೆ ಎದ್ರಕಂಡು ನಾನೇನು ಜೀವನ ಮಾಡಬೇಕಾಗಿಲ್ಲ. ನೀನು ಹೇಳ್ದಂಗೆ ನಾನೇನು ಕೇಳಲ್ಲ. ಏನು ಇದೇನು ಈ ರೋಡೆಲ್ಲ ಏನು ನಿಂದಲ್ಲ, ನಿಮ್ಮ ಅಪ್ಪಂದಲ್ಲ. ಅದ್ ನೋಡು ಒಂದಿಟ ಮಾಡತ್ನಾಗೆ ಮಾತಾಡೋದನ್ನ ವಯಸ್ಸಿಗೆ ತಕ್ಕನಾಗಿ ಈ ರೋಡು ನಂದು ನಮ್ಮ ಅಪ್ಪಂದು ಅಂತ ನಾನು ಹೇಳಿನಿ. ನಿನ್ ಕೋಳಿನ ಒಂದಿಟ ಅಚ್ಚುಕಟ್ಟಾಗೆ ನಿಮ್ಮ ಅಂತಾಗೆ ಇರಂಗೆ ನೋಡ್ಕಂತ ಹೇಳಿದ್ದು. ಯೋನ ವಯಸ್ಸಿನಾಗೆ ದೊಡ್ಡರಂತ ಮರ್ಯಾದೆ ಕೊಟ್ರೆ ನಿಂದು ಯಾಕೆ ಸ್ಯಾನೆ ಆಗ್ತೈತಿ. ನಾನೇನು ಹೇಳಿನಿ ನಂದು ಇದು ರೋಡು ನಮ್ಮ ಅಪ್ಪ ಇಂದು ಅಂತೇಳಿ. ಸರಿಯಾದದ್ದು ನೀನಿರ್ವಾರನ. ಯಪ್ಪ ನೀವಿಬ್ರು ತಾಯಾರ ನಮ್ಮ ಅಮ್ಮಗಳ ಸುಮ್ಕಿರತ್ತ. ಅನ್ನಡು ಎಲ್ಲಾ ಬೀದೆಗೆ ನಿಂತ್ಕೊಂಡು ನೋಡ್ತಾವ್ರಿ. ಇವ್ಯಾಕೆ ಹೆಂಗು ಸಿಂಗಾಡ್ತಾವೆ ಎದ್ದೇಳವತ್ಕೆ ಅಂತೇಳಿ. ನೀವಿರ್ವಾರ ನೀವು ಸೀಮೆಗಿಲ್ದಾರ ಸುಮ್ಕಿರತ್ತ ಅತ್ತ. ನೋಡು ರತ್ನಕಾಯ ಸುಮ್ಕೆ ಇವಳು ಜೈ ಹೇಳ್ದಂಗೆ ಒಂದು ತಡ್ಕೆ ಕಟ್ಕೊಂಡು ಸುಮ್ಮನೆ ಆ ತಡ್ಕೆ ಒಳಗೆ ಬಿಟ್ಕ. ಎದ್ದು ಬಿದ್ದು ಇವತ್ತು ಇವಳು ಕಟ್ಟೆ ಜಗಳಾಡಿದೆ, ಇನ್ನೊಂದಿನ ಇನ್ನೊಬ್ರು ಜಗಳಕ್ಕೆ ಬರ್ತಾರೆ. ಸುಮ್ಕೆ ಯಾಕಮ್ಮ ಅಕ್ಕಪಕ್ಕ ಇದ್ಮೇಲೆ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಕಣ್ ರತ್ನಕಾಯ. ಏನೇನೀಗ ನಿನ್ಗೂ ವಯಸ್ಸಾಯ್ತೆ, ಓಸು ಕೋಳಿನ ಹುಡಿಕೊಂಬರಕ್ಕಾಗಲ್ಲ. ಸುಮ್ಮನೆ ತಡ್ಕೆ ಕಟ್ಕೊಂಡು ಅದ್ರೊಳಗೆ ಬಿಟ್ಕ ಸುಮ್ಮನೆ. ಹೆಂಗ ನಾನು ಎಲ್ಲೂ ಬಿಟ್ಕೊಂಬಲ್ಲ, ಇಲ್ಲೇ ಮೇಸೋದು. ಅವಳು ಏನು ಮಾಡ್ತಾಳು ನಾನು ನೋಡ್ತೀನಿ. ಸರಿಯಾದಳು. ನಾನು ಏನೋ ಅಂತಿದ್ದೆ ಪಾಪ ಒಳ್ಳೆಳು, ಸಮಾಧಾನಸ್ತೆ, ಸಿಟ್ಟಿಲ್ಲ ಇವಳಿಗೆ ಅಂತಾನೆ. ಹುಡ್ರು ಮಾರೇಳಿ ಇವಳಿರ್ವಾರ ಇವಳು. ನಾನು ಏನೋ ಅನ್ಕೊಂಡಿದ್ದೆ. ನೋಡ್ರತ್ನಕಯ್ಯ ಹುಡ್ರು ಸಿಡ್ರು ಪಡ್ರು ಅಂತೇಳಿ ಹೇಳಿ ನಾನೇ ಸುಮ್ಕಿರಲ್ಲ ನೋಡು. ಅವಕ್ಕಯ್ಯರು ಹೇಳ್ತಾವ್ರೆ ತೊಟ್ಕ ಕಟ್ಕೊಂಡು ಇರು ಅಂತೇಳಿ. ಈ ಪಾಟಿ ಕೋಳಿ ಆದ್ರೆ ಹೆಂಗ್ ತಾನೇ ನಾವು ತಾನೇ ಅಕ್ಕಪಕ್ತಾಗಿರೋದು ಹೇಳು. ನೀನಿರ್ವಾರ ನೀನು ಸೋರಿಯದ ಕಣಕ. ಏನೋ ಒಳ್ಳೆ ಮಕ್ಕಳ ಹೇಳಿರು ಕೇಳಲ್ಲ, ಜಗಳಾಡಿ ಹೇಳಿರು ಕೇಳಲ್ಲ. ನೋಡು ರತ್ನಕಯ್ಯ ನೀನು ನನ್ನ ಜಾಗದಾಗ ನಿಂತ್ಕೊಂಡು ಯೋಚನೆ ಮಾಡು. ಈ ಪಾಟಿ ಕೋಳಿ ಬಂದು ಎಲ್ಲಾ ತಗೋ ಕಸ್ಮಲ ಮಾಡಿದ್ರೆ ಅವಳ ಅತಿ ಇನ್ನೋ ಟಚ್ ಕಟ್ ಮಾಡ್ತಾಳೆ ಎಂಬುದ ಒಂದಿಟ್ಟು ಅರ್ಥ ಮಾಡ್ಕೊಳಕು. ನಾನೇನು ನಿನ್ ಕೂಟ ಜಗಳ ಮಾಡ್ಬೇಕು ಅಂತ ಅಲ್ಲ. ಹಿಂಗೆ ಈ ಪಾಟಿ ಗಬ್ ಮಾಡಿದ್ರೆ ಅಚ್ ಕಟ್ ಮಾಡೋದು ನಮ್ಗೇನು ಸಾಕಾಗಲ್ವೇನು ಹೇಳು. ಮತ್ತೆ ಅಲ್ಲ ಕಣ್ ಹೇಳತಿ, ಅದನ್ನೇ ನಿಧಾನಕ್ಕೆ ಕೇಳ್ಬೇಕಮ್ಮ. ಅದಕ್ಕೆ ಏನು ಊರು ಬಾಯಿ ಮಾಡ್ಕೊಂಬ ಒಳ್ಳೆ ತೋಳ್ತಾರ್ದಂಗೆ ಇರ್ತೀಯ ಬಾಯಿ. ಅದನ್ನೇ ನಿಧಾನಕ್ಕೆ. ಯಾಕ ಇಲ್ಲಿ ಎಲ್ಲ ಗೊಬ್ಬು ಮಾಡ್ತವೆ. ಒಂದಿಟ್ಟು ಅಚ್ಚುಕಟ್ಟಾಗಿ ನೋಡ್ಕೆ ಇಲ್ಲ ತೊಟ್ಕೆ ಪಟ್ಕೆ ಕಟ್ಕೊಂಡ್ ಬಿಟ್ಕ ಅಂದಿದ್ರೆ ನಾನೇನೇನು ಇಲ್ಲ ಅಂತಿದ್ನೆ. ನಾನು ಮನಸ್ನಾಗ ಹಂಗೆ ಅನ್ಕೊಂಡಿದ್ದೆ. ನನ್ನ ಕೈಲೂ ಆಗಲ್ಲ ಓಡಾಡ್ಕೊಂಡು ಅವನ್ನೆಲ್ಲ ಬೈರತ್ನಾಗ ಕೂಡಕ್ಕೆ ಇದು ಮಾಡೋಣ ಅಂತೇಳಿ. ನೀನೇ ಅದನ್ನೇ ಒಳ್ಳೆ ಮಾತನಾಗ ಹೇಳಿದ್ರೆ ನಾನು ಸರಿ ಬಿಡಮ್ಮ ನಾನೇ ಹಂಗೆ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ದೆ. ಅದನ್ನೇನು ಊರು ಬಾಯಿ ತೆಗಿತೀಯಮ್ಮ ತಾಯಿ. ಅಯ್ಯೋ ಹೋಗ್ಲಿ ಬಿಟ್ರತ್ತ. ಇವಾಗ ಇಬ್ರು ಅರ್ಥ ಮಾಡ್ಕೊಂಡು ರತ್ನಕಾಯ ನೀನ್ ತೊಟ್ಕೆ ಕಟ್ಕ. ಏ ಲಾತಿ ಸುಮ್ಕಿರತ್ತ. ಅವಕಾಯ ತೊಟ್ಕೆ ಕಟ್ಕೊಂಡು ಅದ್ರೊಳಗೆ ಬಿಡ್ಕೆಂತೈತಿ. ನೀನು ಹಿಂಗೆ ಬಾಯ್ ಮಾಡಬೇಡ. ಅಲ್ಲಿ ನೋಡು ಎಲ್ಲ ಯಾಪಾಟಿ ಜನ ನಿಂತ್ಕೊಂಡು ನೋಡ್ತಾವ್ರೆ. ನೀನು ಇರ್ವಾರ ಕಡೆ ನೀನು. ಈಗ ಹೇಳೈತಲ್ಲ ಅವಕಾಯನು ತೊಟ್ಕೆನ ಕಟ್ಕೆಂತೈತಂತೆ. ಸುಮ್ಕಿರಿನ ಹೆಂಗ. ಸರಿ ಕಣಕ. ರತ್ನಕಾಯ ಬೈಕ ಬೇಡ. ಇವನ ಶಿಟ್ನಾಗೆ ಬೈಕ್ ಬಂದಂಗೆ ಮಾತಾಡ್ದೆ. ನೀನು ಬೈಕ್ ಬಂದಂಗೆ ಮಾತಾಡಿದ್ಯಾ, ನಾನೇ ಬೈಕಮಲ್ಲ. ನೀನು ಏನು ಬೈಕ ಬೇಡ. ಅಕ್ಕಪಕ್ಕ ಇದ್ಮೇಲೆ ಇವೆಲ್ಲ ಮಾಮೂಲಿ ಅಲ್ವೇ. ಇವನು ಅನ್ಕೆ ಬೇಡ ಹೆಂಗ.
ಅಯ್ಯ ಬೈಕಮ್ಮಕ್ ನಾವೇನು ಇವತ್ತು ಹೊಸ್ದಾಗಿ ಜಗಳಾಡ್ತೀವಿ ಎದ್ದು ಬಿದ್ದು ಜಗಳಾಡ್ತೀವಿ ಇನ್ನೊಂದು ಕ್ಷಣಕ್ಕೆ ಆಗ್ತೀವಿ ಅಕ್ಕಪಕ್ಕ ಇದ್ಮೇಲೆ ಅವೆಲ್ಲ ಮಾಮೂಲಿ ನಮ್ಮ ಮಾತಿಗೆ ಆಗ್ತಲ್ಲ ಕೆಡ್ಸ್ಕೊಂಬ ನಾನೇನು ಬೈಕಮ್ಮಲ್ಲಿ ಸುಮ್ಕಿರು ಏನಂದ್ರೆ ನೀನು ಬಾಯ್ ಮಾಡ್ದಲ್ಲ ನಾನು ಒಂದಿಟ್ಟು ಜೋರಾಗಿ ಬಾಯ್ ಮಾಡ್ದೆ ಅಷ್ಟೇ. ಹ್ಞೂ ಅವ್ರಿಗೆ ಆಳುಗಳಿಗೆ ಒಂದಿಬ್ರಿಗೆ ಹೇಳಿದ್ದೆ ಕಣೆ ಅವ್ರಿನ್ನ ಬಂದೇ ಇಲ್ಲ ಈಗ ಒಂದು 15 ದಿನದಾಗೆ ಹೇಳಿದ್ದಿ. ಅವನು ಎಣ್ಣೆ ಕುಡಿಯಕ್ಕೆ ದುಡ್ಡು ಇಸ್ಕೊಂಡೋಗಿದ್ದ ಅಕ್ಕ ನಾಳೆಗೆ ಬತ್ತೀನಿ ಕಣಕ್ಕ ಅಂತೇಳಿ ಬಂದೇ ಇಲ್ಲ ದರಿದ್ರದನು. ನಾಳಿಕೆ ನಾಡ್ದು ಅಂತ ಅವನೇ. ಇನ್ನೊಂದು 2 ದಿನ ತಡಿ ನಾನೇ ಕಟ್ಟಿಸಿ ಇದೆಂತದಪ್ಪ ತಡ್ಕೆ ಕಟ್ಸಿ ಅದ್ರೊಳಗೆ ಬಿಟ್ಕೊಂತೀನಿ ನನ್ನ ಕೈಲಿ ಓಡಾಡಕ್ಕಾಗಲ್ಲ. ಏನು ಮಾಡ್ತೀಯ ಜೀವನ ಮಾಡಬೇಕಲ್ಲ ಕೈಲಾಗಲ್ಲ ಬೇರೆ ಬದುಕುಗಳು ಮಾಡಕ್ಕೆ ಅದಕ್ಕೆ ಕೋಳಿ ಸಾಕೊಂಡಿದ್ದೀನಿ ಅಷ್ಟೇನ. ಅಬ್ಬಾ 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 ಹೆಂಗ ಇಬ್ರು ಸುಮ್ಮನೆ ಆದ್ರಿ ಕಣ್ತಾಯಿ. ನಾನು ಏನು ಈ ಪಾಟಿ ಜಗಳಾಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಹೆಂಗ ಇಬ್ರು ಸಮಾಧಾನ ಆದ್ರಿ ಬಿಡತ್ತ. ಅಯ್ಯ ಅಕ್ಕಪಕ್ಕದಾಗಿದ್ದಾಗೆ ಇದ್ಮೇಲೆ ಅವೆಲ್ಲ ಮಾಮೂಲಿ ಕಣೆ ಜೈ ಬಿಡು ಹೆಂಗ ಇಬ್ರು ಆದ್ರಲ್ಲ. ರತ್ನಕ್ಕಯ್ಯ ಒಂದಿಟ್ಟು ಅವ್ರನ್ನ ಹುಡ್ಕಿಸಿ ಅದೇ ಕೂಲರ್ನ ಒಂದಿಟ್ಟು ಅರ್ಜೆಂಟ್ ಮಾಡಮ್ಮ ಪಾಪ ನೋಡು ಅವಳು ಆಡ್ತಾಳೆ ಎಂಬುದಲ್ಲ ನೋಡಿ ಎಲ್ಲಂದ್ರೆ ಅಲ್ಲೇ ಕೋಳಿ ತಿಕ್ಕೇವೆ ಪಾಪ ಅವಳು ತಾನು ಟಚ್ ಕಟ್ ಮಾಡ್ತಾಳೆ. ಇರಾಳು ಒಬ್ಳು ಆ ಪಾಟಿ ಜನ ಹುಡುಗರು ಮಕ್ಕಳು ಅಜ್ಜಿ ಮಾವ ಎಲ್ಲಾರನ್ನು ಕಟ್ಕೊಂಡು ಅವಳು ಟಚ್ ಕಟ್ ಮಾಡ್ತಾಳೆ ಹೇಳು. ಏನೋ ಆದಷ್ಟು ಬೇಗ ನೀನು ತಟ್ಕೆ ಕಟ್ಸಿ ಅದ್ರೊಳಗೆ ಬಿಡಕ್ಕ ಹೆಂಗ. ಹ್ಞೂ ಕಡ್ರೆ ನೀವು ಹೇಳೋದು ದಿಟ್ವೆ ಸರಿ ಬಿಡ್ತೀನಿ ಹೇಳ್ರಿ. ಯಾಕೆ ಈಗ ಎದ್ದು ಬಿದ್ದು ಅಕ್ಕಪಕ್ಕದಾಗ ಜಗಳಾಡೋದು ಯಾಕೆ ನಾನು ಅವ್ರನ್ನ ಹುಡುಕಿಸಿ ಅಯ್ಯೋ ಅವ್ರನ್ನ ಕಾಡ್ರೆ ಹುಡ್ಕ್ದಂಗಾಗುತ್ತೆ ಈ ಎಣ್ಣೆ ಕುಡಿಯೋರ್ನ ಬಾ ಅತ್ತ ಒಂದಿಟ್ಟು ಹುಡುಕ್ಸಿ ಕಟ್ಟಿಸ್ತೀನಿ ಸುಮ್ಕಿರ್ರಿ ಹೆಂಗ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.